ಮಗುವಿನಲ್ಲಿ HMPV ವೈರಸ್ ಡಿಟೆಕ್ಟ್ ಆಗ್ತಾ ಇದ್ದ ಹಾಗೆ ಆರೋಗ್ಯ ಇಲಾಖೆ ಹೈ ಅಲರ್ಟ್ ನಲ್ಲಿದೆ. ಮುಂದುವರೆದ ಭಾಗವಾಗಿ ಆರೋಗ್ಯ ಇಲಾಖೆಯ ಮೀಟಿಂಗ್ ಅನ್ನ ಸಚಿವ ದಿನೇಶ್ ಗುಂಡೂರಾವ್ ಅವರು ಕರೆದಿದ್ದಾರೆ. ತುರ್ತಾಗಿ ಸಭೆಗೆ ಬನ್ನಿ ಅಂತ ಮಧ್ಯಾಹ್ನ 12:30ಕ್ಕೆ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನ ಕರೆದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಂಜಾಗ್ರತಾ ಕ್ರಮಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆರೋಗ್ಯ ಸಚಿವರು ಈ ಸಭೆಯಲ್ಲಿ ಎಕ್ಸ್ಪರ್ಟ್ಸ್ ಜೊತೆಗೆ ಚರ್ಚೆ ಮಾಡಿ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಲ್ಪ ಮೈ ಮರೆತರು ಕೂಡ ಕೊರೋನಾದಲ್ಲಿ ಕಲಿತಂತಹ ಪಾಠ ಬೆಂಗಳೂರು ಬಹಳ ದೊಡ್ಡದು. ಪಾಸಿಟಿವಿಟಿ ರೇಟು, ಮಾರ್ಟಾಲಿಟಿ ರೇಟು ಎಲ್ಲವೂ ಕೂಡ ನಾವು ನೋಡಿದ್ದೀವಿ. ಸೊ ಇದರಲ್ಲಿ ಯಾವುದೇ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಮ್ಯಾಕ್ಸಿಮಮ್ ಮುಂಜಾಗ್ರತಾ ಕ್ರಮಗಳು ಏನೇನು ಬೇಕು, ಅಗತ್ಯತೆ ಏನು ಅನ್ನೋದನ್ನೆಲ್ಲ ನೋಡ್ತಾರಂತೆ, ಡೀಟೇಲ್ಸ್ ಕೊಡ್ತಾರೆ. ಲೋಕೇಶ್ ಫಸ್ಟ್ ಕೇಸ್ ಡಿಟೆಕ್ಟ್ ಆಗ್ತಾ ಇದ್ದ ಹಾಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಇವತ್ತು ಆರೋಗ್ಯ ಇಲಾಖೆ ಡೆಫಿನೆಟ್ಲಿ ಮೀಟಿಂಗ್ ಕರೆಯುತ್ತೆ ಅಂತ. ಸೊ 12:30 ಕರೆದಿರುವಂತಹ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಏನೇನೆಲ್ಲ ವಿಚಾರಗಳ ಬಗ್ಗೆ ಫೋಕಸ್ ಮಾಡ್ತಾರೆ. ಒಂದು, ವೈರಸ್ನ ಪ್ರಿವೆನ್ಷನ್ನು, ಡಿಟೆಕ್ಷನು ಮತ್ತು ಆಸ್ಪತ್ರೆಗಳನ್ನು ಸಜ್ಜುಗೊಳಿಸುವಂತಹ ಪರಿ ಸಂಬಂಧಪಟ್ಟಂತೆ ಏನೇನೆಲ್ಲ ಚರ್ಚೆಗಳಾಗ್ಬೋದು? ಮಮತಾ, ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂತ ವಿಚಾರ, ಇವತ್ತು ಏನು ಒಂದು ಕೇಸ್ ಕಾಣಿಸ್ಕೊಂಡಿದೆ ಆ ಕೇಸ್ನ ಬಗ್ಗೆ ಒಂದಷ್ಟು ಸ್ಟಡಿಯನ್ನ ಮಾಡ್ತಾರೆ. ಅಂದ್ರೆ ಕಾಣಿಸ್ಕೊಂಡಿರುವಂತ ರೋಗ ಲಕ್ಷಣಗಳು ಜೊತೆಗೆ ಇದರ ಈ ಒಂದು ಹಬ್ಬುವಿಕೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪ್ರೆಡ್ಡಿಂಗ್ ಪ್ರಮಾಣವನ್ನು ಕೂಡ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ಬಳಿಕ ಆರೋಗ್ಯ ಇಲಾಖೆ ಜಿಲ್ಲೆಗಳಲ್ಲಿ ಅಲರ್ಟ್ ಮಾಡೋದ್ರ ಬಗ್ಗೆ, ಜೊತೆಗೆ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಈಗಾಗಲೇ ಇದ್ರ ಬಗ್ಗೆ ನಿಗಾ ವಹಿಸಿ ಅಂತ ಹೇಳಿದ್ರೆ ಚೀನಾದಲ್ಲಿ ವೈರಸ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇನೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳನ್ನ ಅಲರ್ಟ್ ಮಾಡಿದ್ರು. ಅಲರ್ಟ್ ಮಾಡೋ ಕಾರಣಕ್ಕೋಸ್ಕರ ಜಿಲ್ಲೆಗಳಿಂದ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಈ ರೀತಿ ರೋಗ ಲಕ್ಷಣಗಳು ಇರುವಂತಹ ಕೇಸಸ್ ಏನಾದರೂ ಇದ್ರೆ ಯಾವ ರೀತಿಯಾಗಿ ಅವುಗಳನ್ನ ಡಿಟೆಕ್ಟ್ ಮಾಡ್ತಾ ಇದ್ರು, ಜೊತೆಗೆ ಒಂದು ವೇಳೆ ಈ ರೀತಿಯ ರೋಗ ಲಕ್ಷಣಗಳು ಇರ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಆದ್ರೆ ಆ ಒಂದು ಸ್ಯಾಂಪಲ್ಗಳನ್ನ ಎಲ್ಲಿಗೆ ಕಳಿಸ್ಬೇಕು, ಲ್ಯಾಬ್ಗೆ ಕಳಿಸಿ ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಮೊದಲ ಕೇಸ್ ಬಂದಿರೋ ಹಿನ್ನೆಲೆಯಲ್ಲಿ ಸಚಿವರು ಅಧಿಕಾರಿಗಳಿಂದ ಮಾಹಿತಿಯನ್ನು ತೆಗೆದುಕೊಂಡು ನಿಯಂತ್ರಣ ಕ್ರಮಗಳು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಇಲ್ಲಿ ನಿಯಂತ್ರಣ ಕ್ರಮ ತೆಗೆದುಕೊಳ್ಳೋದಕ್ಕೂ ಮುಂಚಿತವಾಗೇನೆ ಕೇಂದ್ರ ಸರ್ಕಾರದಿಂದ ಗೈಡ್ಲೈನ್ಸ್ಗೆ ರಾಜ್ಯ ಆರೋಗ್ಯ ಇಲಾಖೆ ವೇಟ್ ಮಾಡ್ತಾ ಇರುವಂತದ್ದು. ಕೇಂದ್ರ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದ ನಂತರ ರಾಜ್ಯ ಆರೋಗ್ಯ ಇಲಾಖೆ ಇಲ್ಲಿ ಕೂಡ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇವತ್ತು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕಾಣಿಸಿಕೊಂಡಿರುವಂತ ಕೇಸು ಜೊತೆಗೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಅಲರ್ಟ್ ಮಾಡ್ತಾ ಇದ್ದೀರಾ, ಒಂದು ವೇಳೆ ಕೇಸ್ ಪತ್ತೆ ಆದ್ರೆ ಯಾವ ರೀತಿಯಾಗಿ ಆ ರೋಗಿಗಳ ಮೇಲೆ ನಿಗಾ ವಹಿಸಬೇಕು, ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆಗಳು ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್. ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು, ಜೊತೆಗೆ ತೆಗೆದುಕೊಳ್ಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಇವತ್ತು 12:30ಗೆ ಮೀಟಿಂಗ್ ಕರೆಯಲಾಗಿದೆ.